ದುಬೈನಿಂದ ಬಂತು ಕನ್ನಡಿಗರ ಮತ್ತೊಂದು ತಂಡ. ಕೆಂಪೇಗೌಡ ಏರ್ಪೋರ್ಟ್ ಬಂದಿಳಿದ 41 ಕನ್ನಡಿಗರು ಪ್ರಶಸ್ತಿ ಸಮಾರಂಭಕ್ಕೆ ಹೋಗಿ ಸಿಲುಕಿದ್ದವರು ವಾಪಸ್ಸಾಗಿದ್ದಾರೆ. ದುಬೈನಿಂದ ಕನ್ನಡಿಗರು ಮರಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಂದಿಳಿದ 41 ಕನ್ನಡಿಗರು ಪ್ರಶಸ್ತಿ ಸಮಾರಂಭಕ್ಕೆ ಹೋಗಿ ಸಿಲುಕಿದ್ದವರು ವಾಪಸ್ಸಾಗಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದುಬೈನಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ರಿಟರ್ನ್. ಕಳೆದ ಫೆಬ್ರವರಿ 25ರಂದು ದುಬೈಗೆ ತೆರಳಿದ್ದ ಕನ್ನಡಿಗರು. ಗಲ್ಫ್ ಯುದ್ಧದಿಂದಾಗಿ ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು. ದುಬೈನಿಂದ ಬಂತು ಕನ್ನಡಿಗರ ಮತ್ತೊಂದು ತಂಡ. ಕೆಂಪೇಗೌಡ ಏರ್ಪೋರ್ಟ್ ಬಂದಿಳಿದ 41 ಕನ್ನಡಿಗರು ಪ್ರಶಸ್ತಿ ಸಮಾರಂಭಕ್ಕೆ ಹೋಗಿ ಸಿಲುಕಿದ್ದವರು ವಾಪಸ್ಸಾಗಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದುಬೈನಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ರಿಟರ್ನ್ ಆಗಿರುವಂತದ್ದು. ಸಹ ಹಾಗೂ ದೆಹಲಿಯಿಂದಲೂ ಸಹ ನಮಗೆ ಕರೆಗಳು ಬಂದವು. ಧೈರ್ಯವನ್ನು ತುಂಬದಂತ ಕೆಲಸವನ್ನು ಮಾಡಿದ್ರು. ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅವರೆಲ್ಲರನ್ನು ಸುರಕ್ಷಿತವಾಗಿ ಅವರವರ ಕುಟುಂಬಕ್ಕೆ ಸೇರಿಸೋ ಜವಾಬ್ದಾರಿ ನಿಂದಪ್ಪ ಅಂತ ಹೇಳಿದ್ರು. ಅದೊಂದು ಧೈರ್ಯವಾದಂತಹ ಸಂದೇಶ ಕೊಟ್ಟಂತ ಸನ್ನಿವೇಶದಲ್ಲಿ ನಮ್ಮ ಈ ಕರ್ನಾಟಕದಿಂದಲೂ ಸಹ ಹಾಗೂ ದೆಹಲಿಯಿಂದಲೂ ಸಹ ನಮಗೆ ಕರೆಗಳು ಬಂದವು. ಧೈರ್ಯವನ್ನು ತುಂಬದಂತ ಕೆಲಸವನ್ನು ಮಾಡಿದ್ರು. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ನನಗೆ ಕಾಲ್ ಮಾಡಿ ಯಾವುದೇ ರೀತಿ ಭಯ ಪಡಬೇಡಿ, ಧೈರ್ಯವಾಗಿರಿ ಅಂತೇಳಿ ಸಂದೇಶವನ್ನು ಕೊಟ್ಟರು. ನಮ್ಮ ತಾಲೂಕಿನ ಶಾಸಕರು ಸಹ ಅದೇ ಸಂದೇಶವನ್ನು ಕೊಟ್ಟರು. ಅದೇ ರೀತಿ ನಮ್ಮಲ್ಲಿ ಬಂದಿದ್ದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎಲ್ಲ ಸ್ನೇಹಿತರು, ಕುಟುಂಬ ವರ್ಗದವರು ತುಂಬ ಹುಷಾರಾಗಿ, ಗಂಭೀರವಾಗಿ, ಅದರಲ್ಲೂ ಸಹ ಆನಂದ್ ಸಂಕೇಶ್ವರ್ ಅವರು ಯಾವುದೇ ಭಯಭೀತಿ ಬೀಳ್ದರ ಥರ ನೋಡ್ಕೊಂಡು ನಮ್ಮನ್ನ ಸುರಕ್ಷಿತವಾಗಿ 5 ದಿನಗಳ ಮಟ್ಟಿಗೆ ಜಾಸ್ತಿ ಆಯಿತು. ನಮ್ಮದು ಕಾರ್ಯಕ್ರಮ ಅಲ್ಲಿ ಎಕ್ಸ್ಟೆಂಡ್ ಆಯಿತು. ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಬಗ್ಗೆ ಕಾಳಜಿ ಇರ್ಬೋದು. ನಮ್ಮಲ್ಲೇ ಇರ್ತಕ್ಕಂಥ ಡಾಕ್ಟ್ರು ಸಹ ತುಂಬ ಎಲ್ಲ ರೀತಿಯ ಮೆಡಿಸಿನ್ ಅವ್ರಿಗೆ ಎಲ್ಲರಿಗೂ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ರು. ನಮಗೆ 3 ಬಾರಿ ಫ್ಲೈಟ್ ಕ್ಯಾನ್ಸಲ್ ಆದಾಗ ತುಂಬ ಭಯನೂ ಆಯಿತು. ನಮ್ಮ ಅದೃಷ್ಟ ಎಲ್ಲರದು ಚೆನ್ನಾಗಿತ್ತು. ನಾವು ಫಿಜುರಾ ಅಂತಕ್ಕಂಥ ಒಂದು ದೇಶಕ್ಕೆ ಬಂದು ಅಲ್ಲಿಂದ ನಾವು ನಿನ್ನೆ ರಾತ್ರಿ 1 ಗಂಟೆಗೆ ಹೊರಟಿ ಬೆಳಿಗ್ಗೆ 6 ಗಂಟೆಗೆ ಡೆಲ್ಲಿ ತಲುಪಿದ್ವಿ. ವಿಜಯವಾಣಿ ತಂಡ 6 ಗಂಟೆ ಸಮಯದಲ್ಲಿ ಅಲ್ಲಿ ಬಂದು ಮತ್ತೆ ರಿಸೀವ್ ಮಾಡ್ತು. ಕರ್ನಾಟಕ ಭವನದವರು ಬಂದು ಸಹ ನಮಗೆ ತಿಂಡಿ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ, ಅವರು ಸಣ್ಣ ಮಗು 3 ವರ್ಷದಿಂದ ಹಿಡಿದು ದೊಡ್ಡವರ ಅಜ್ಜ ಅಜ್ಜಿಗಳ ತನಕ ಎಲ್ಲರೂ ಇದ್ವಿ. ನಮ್ಮ ಟೀಮಲ್ಲಿ ಎಲ್ಲರೂ ಆನಂದ್ ಸಂಕೇಶ್ವರ್ ಜಿ ಮಾತ್ರ ಫುಡ್ ಕೊಡ್ಸಿರೋದು. ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಕಡೆನೂ ಅವರೇ 2-3 ಬಸ್ ಮಾಡಿದ್ರು. ಎಲ್ಲ ಕಡೆ ಅವರು ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು. ಸ್ಪೆಷಲ್ ಊಟಗಳು ನಮ್ಗೆ ಏನ್ ಸೇರುತ್ತೆ, ಒಬ್ಬಟ್ಟು, ಜೋಳದ ರೊಟ್ಟಿ, ಮುದ್ದೆ ಊಟ, ಆ ಥರ ನಮ್ಗೆ ಏನ್ ಸೇರ್ತಿದೆ ಅದನ್ನ ನೋಡ್ಕೊಂಡು ರಿಕ್ವೈರ್ಡ್ ಇರೋದೆಲ್ಲ ಕೊಡ್ಸಿದ್ರು. ಯುದ್ಧ ಇತ್ತು, ಅದು ತುಂಬಾ ಮಿಸೈಲ್ಸ್ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದೆ ಅಂತ ಭಯ ಬರೋದು. ಇಲ್ಲಿಂದ ನೀವುಗಳು ಇನ್ನೂ ಜಾಸ್ತಿ ಭಯ ಪಡಿಸಿದ್ರಿ ನಮ್ಮನ್ನ. ಆದ್ರೆ ಅವ್ರು ನಮಗೆ ಏನ್ ಮಾಡಿದ್ರು ಅಂದ್ರೆ ಸೇಫ್ ಆಗಿ ಇಟ್ಕೊಂಡು ಕರ್ಕೊಂಡ್ ಅದು ನಮಗ್ ತುಂಬಾ ಖುಷಿಯಾಗಿದೆ. ಕೇಳಿಸ್ತು 2-3 ಸತಿ ನಮ್ಗೆ ವಾರ್ನಿಂಗ್ಸ್ ಬಂತು ವಿತ್ ನೇಮ್, ಅಲಾರಮ್ಸ್ ನಾವಿದ್ದೀವಿ.